ಇಂದು ದ್ವಿತೀಯ ಪಿಯುಸಿ ಫಲಿತಾಂಶ ಹೊರಬಿದ್ದಿದ್ದು, ಚಿಕ್ಕಮಗಳೂರು ಜಿಲ್ಲೆಯ ಟಾಪ್ 10ರಲ್ಲಿ ಸಾಯಿ ಏಂಜಲ್ಸ್ ಶಾಲೆಯ 5 ವಿದ್ಯಾರ್ಥಿಗಳು 5 ಸ್ಥಾನಗಳನ್ನು ಪಡೆದುಕೊಂಡಿದ್ದು, ಇದರಲ್ಲಿ ಅಮೃತ ಎನ್ನುವ ವಿದ್ಯಾರ್ಥಿನಿ 600 ಅಂಕಗಳಿಗೆ 593 ಅಂಕಗಳನ್ನು ಪಡೆದು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನಕ್ಕೆ ಭಾಜನರಾಗಿದ್ದಾರೆ ಎಂದು ಸಾಯಿ ಏಂಜಲ್ಸ್ ವಿದ್ಯಾಸಂಸ್ಥೆಯ ಜಂಟಿ ಕಾರ್ಯದರ್ಶಿ ಕಾರ್ತಿಕ್ ತಿಳಿಸಿದರು. ಜೊತೆಗೆ ದಿಯಾ 589, ಮೊಹಮ್ಮದ್ ಸಿರಾಜ್ 588, ಮಾನಸ 587, ಆತ್ಮೀಯ 586 ಅಂಕಗಳನ್ನು ಪಡೆದು ವಿದ್ಯಾಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ ಎಂದು ತಿಳಿಸಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಸುಮಂತ್ 591, ಸಿಂಚನಾ 590, ಕೋಮಲ 590 ಅಂಕಗಳನ್ನು ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ನಮ್ಮ ಕಾಲೇಜಿನ ಮೇಲೆ ವಿದ್ಯಾರ್ಥಿಗಳು ಪೋಷಕರು ಇಟ್ಟಿರುವ ನಂಬಿಕೆಯನ್ನು ಮುಂದಿನ ದಿನಗಳಲ್ಲಿ ಉಳಿಸಿಕೊಳ್ಳುತ್ತೇವೆ ಎಂದು ಎಂಜೆ ಕಾರ್ತಿಕ್ ತಿಳಿಸಿದರು. ನಮಸ್ಕಾರ. ನಮ್ಮ ಸಂಪೂರ್ಣ ಚಿಕ್ಕಮಗಳೂರು ಜನತೆಗೆ ನಮಸ್ಕಾರ ತಿಳಿಸ್ತಾ ಸಾಯಿ ಏಂಜಲ್ಸ್ ವತಿಯಿಂದ ಮಾರ್ಚ್ ತಿಂಗಳಲ್ಲಿ ನಮ್ಮ ಸೆಕೆಂಡ್ ಇಯರ್ PUC ಮಕ್ಕಳದು ಎಕ್ಸಾಮ್ಸ್ಗಳು ಶುರುವಾಗಿತ್ತು. ಸೊ ಅದರದ್ದು ರಿಸಲ್ಟ್ಸು ಇವತ್ತು ಮಧ್ಯಾಹ್ನ 1:30 ಅಷ್ಟೊತ್ತಿಗೆ ಡಿಕ್ಲೇರ್ ಆಯಿತು. ಸೊ ಅದರಲ್ಲಿ ನಮ್ಮ ಚಿಕ್ಕಮಗಳೂರು ಡಿಸ್ಟ್ರಿಕ್ಟಿನ ಟಾಪ್ 10 ಟಾಪರ್ಸಲ್ಲಿ ನಮ್ಮ ಸಾಯಿ ಏಂಜಲ್ಸ್ ವಿದ್ಯಾರ್ಥಿಗಳು ಟಾಪ್ 5 ಪ್ಲೇಸಸ್ಗಳನ್ನ ತೊಗೊಂಡು, ಅದರಲ್ಲಿ ಅಮೃತಾನ ಹುಡುಗಿ 593 ಔಟ್ ಆಫ್ 600 ಅವಳು ತೊಗೊಂಡು 593 ತೊಗೊಂಡು ಜಿಲ್ಲೆಗೆ ಪ್ರಥಮ ಸ್ಥಾನನ ತೊಗೊಂಡಿದ್ದಾಳೆ. ಅದ್ರ ಜೊತೆಗೆ ದಿಯಾನ ಸ್ಟೂಡೆಂಟು 589, ಮೊಹಮ್ಮದ್ ಸಿರಾಜ್ ಬೇಗ್ 588, ಮಾನಸ 587 ಹಾಗೂ ಆತ್ಮೀಯ 586 ತೊಗೊಂಡು ಟಾಪ್ 10 ಪೊಸಿಷನಲ್ಲಿ ನಮ್ಮ ಸಾಯಿ ಏಂಜಲ್ಸ್ ಮಕ್ಕಳು ಟಾಪ್ 5 ಪ್ಲೇಸಸ್ಗಳನ್ನ ಕಾಯ್ದಿರಿಸ್ಕೊಂಡಿದ್ದಾರೆ. ಅದು ತೊಗೊಂಡು ನಮ್ಮ ಕಂಪ್ಲೀಟ್ ನಮ್ಮ ಚಿಕ್ಕಮಗಳೂರು ಜನತೆಗೆ, ನಮ್ಮ ಚಿಕ್ಕಮಗಳೂರು ಮಲೆನಾಡು ಕಾಫಿ ನಾಡಿಗೆ, ನಮ್ಮ ಸಂಪೂರ್ಣ ಲೆಕ್ಚರರ್ಸ್ಗಳಿಗೆ, ಗುರುಗಳಿಗೆ ಒಂದು ಕೀರ್ತಿ ಹಾಗೂ ಅವರ ಪೋಷಕರಿಗೆ ಕೀರ್ತಿಯನ್ನು ತಂದುಕೊಟ್ಟಿರ್ತಾರೆ. ಅದರ ಜೊತೆಗೆ ಕಾಮರ್ಸ್ ವಿಭಾಗದಲ್ಲಿ ಸುಮನ್ ಅನ್ನೋ ಸ್ಟೂಡೆಂಟು 591 ತೊಗೊಂಡು, ಅದರ ಜೊತೆಗೆ HB ಸಿಂಚನ 590 ಹಾಗೂ ಕೋಮಲ HK 590 ಔಟ್ ಆಫ್ 600. ಇವರು 3 ಜನ ವಿದ್ಯಾರ್ಥಿಗಳು ಕಾಮರ್ಸ್ ವಿಭಾಗದಲ್ಲಿ ಟಾಪ್ ಪ್ಲೇಸಸ್ಗಳನ್ನ ತೊಗೊಂಡು ಅವರು ನಮ್ಮ ವಾಣಿಜ್ಯ ವಿಭಾಗಕ್ಕೆ ಹಾಗೂ ನಮ್ಮ ಕಾಲೇಜಿಗೆ ಕೀರ್ತಿ ತಂದು ಕೊಟ್ಟಿರ್ತಾರೆ. ಇವರೆಲ್ಲರಿಗೂ ಕಂಗ್ರ್ಯಾಚುಲೇಟ್ ಮಾಡ್ತಾ, ಜೊತೆಗೆ ನಮ್ಮ ಚಿಕ್ಕಮಗಳೂರು ಜನತೆಗೆ ನಮ್ಮ ಸಾಯಿ ಏಂಜಲ್ಸ್ ಮೇಲೆ ಅಚಲವಾದಂಥ ಒಂದು ನಂಬಿಕೆ ಇಟ್ಟು ನಮ್ಮ ಮೇಲೆ ಇಟ್ಟಿರುವಂಥ ಒಂದು ವಿಶ್ವಾಸವನ್ನು ಇದೇ ಥರ ಉಳಿಸ್ಕೊಳ್ತಾ ಹೋಗ್ತಾ ನಮ್ಮ ಮಲೆನಾಡಿಗೆ ಒಂದು ಕೀರ್ತಿ ತೊಗೊಂಬರೋವಂಥ ಕೆಲಸನ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಜೈ ಹಿಂದ್, ಜೈ ಕನ್ನಡ. ಹೆಸರು ಅಮೃತ HR ಅಂತ. ನಾನು ಶ್ರೀ ಸಾಯಿ ಏಂಜಲ್ಸ್ PU ಕಾಲೇಜ್ ಚಿಕ್ಕಮಗಳೂರಲ್ಲಿ ಸೆಕೆಂಡ್ PUC ಈಗ ಮುಗಿಸೀನಿ. ಸೆಕೆಂಡ್ PUC ಆ್ಯನ್ಯಲ್ ಎಕ್ಸಾಮ್ 2025 593 ಮಾರ್ಕ್ಸ್ನ ಸ್ಕೋರ್ ಮಾಡಿ ಸ್ಟೇಟಿಗೆ 7th ರ್ಯಾಂಕ್ನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತು ತುಂಬ ಖುಷಿ ಆಗ್ತಿದೆ ನನಗೆ. ಫಸ್ಟ್ ಆಫ್ ಆಲ್ ನನ್ನ ಲೆಕ್ಚರರ್ಸ್, ಟೀಚಿಂಗ್ ಫ್ಯಾಕಲ್ಟಿ ಎಲ್ಲರಿಗೂ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕಂತ ಇಷ್ಟಪಡ್ತೀನಿ. ಯಾಕಂದರೆ ಅವರಿಲ್ಲ ಅಂದರೆ ಈ ಥರ ಇಷ್ಟು ಒಳ್ಳೆ ಸ್ಕೋರ್ ನನ್ನ ಕೈಲಿ ತೊಗೊಳಕ್ಕೆ ನಿಜವಾಗ್ಲೂ ಆಗ್ತಾ ಇರಲಿಲ್ಲ. ಕ್ಲಾಸಲ್ಲೇ ಆಗಿರಲಿ, ಮತ್ತು ನಾನು ಬೋರ್ಡಿಂಗ್ ಸ್ಟೂಡೆಂಟ್. ಸೊ ಬೋರ್ಡಿಂಗಲ್ಲಿ ನಮಗೆ ಎಕ್ಸ್ಟ್ರಾ ಟ್ಯೂಷನ್ ಸೆಷನ್ಸ್ ಎಲ್ಲ ಇರೋದು, ಅಲ್ಲಿ ಡೌಟ್ ಕ್ಲಿಯರ್ ಮಾಡೋದಾಗಲಿ ಎಲ್ಲದರಲ್ಲೂ ಎಲ್ಲ ಲೆಕ್ಚರರ್ಸು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅದ್ರ ಜೊತೆ ಅಪ್ಪ ಅಮ್ಮಂಗೂ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಜೊತೆ ಇಲ್ಲ ಅಂದ್ರೂ ನನ್ನನ್ನು ಎಲ್ಲ ರೀತಿಲೂ ನನಗೆ ಖುಷಿಯಾದಾಗಲಿ, ನನ್ನ ಬೇಜಾರಾದಾಗಲಿ ಯಾವತ್ತೂ ತುಂಬ ಡೌನ್ ಆಗಕ್ಕೆ ಬಿಟ್ಟಿಲ್ಲ. ಯಾವತ್ತೂ ನಿನ್ನ ಕೈಲಿ ಆಗುತ್ತೆ ಅಂತ ಸಪೋರ್ಟ್ ಮಾಡಿದ್ದಾರೆ. ಸೊ ಐ ಜಸ್ಟ್ ಲೈಕ್ ಟು ಥ್ಯಾಂಕ್ ಎವ್ರಿಬಡಿ. ಥ್ಯಾಂಕ್ಸ್ ಅ ಲಾಟ್. ಆಮೇಲೆ ಸ್ಟಡಿ ರೊಟೀನ್ ಹೇಳಬೇಕು ಅಂದರೆ, ನಮ್ಮನ್ನು ಬೆಳಗ್ಗೆ 4 o'clock ಎಬ್ಸೋರು ಬೋರ್ಡಿಂಗ್ ಸ್ಕೂಲಲ್ಲಿ. ಸೊ 4 ಐ ಯೂಸ್ ಟು ಸ್ಟಡಿ ಟಿಲ್ 6:30 in the morning. ಆಮೇಲೆ 7:30 ಬೋರ್ಡಿಂಗ್ ಬಿಟ್ಬಿಟ್ಟು ಬೈ 8 ಕಾಲೇಜಲ್ಲಿ ಇರ್ತಾಯಿದ್ವಿ. ಸೊ ಕಾಲೇಜಲ್ಲಿ ಬೆಳಗ್ಗೆ ಹಾಫ್ ಆನ್ ಅವರ್ ಟ್ಯೂಷನ್ ಸೆಷನ್ಸ್ ಇರೋದು, ಮ್ಯಾಥ್ಸ್, ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. ಸೊ ಅಲ್ಲಿ ಪಾಠ ನಮಗೆ ಏನು ಕಾಲೇಜಲ್ಲಿ ಏನು ಆಗ್ತಿರೋದು ಅದರದ್ದೇ ರಿವಿಷನ್ ಆಗ್ತಾ ಇರೋದು. ಸೊ ಆವಾಗ ಈಸಿಯಾಗಿ ಟಚಲ್ಲಿ ಇರ್ತಾಯಿದ್ವಿ ಸಬ್ಜೆಕ್ಟ್ ಜೊತೆ. ಸೊ ಮರ್ತು ಹೋಗೋಂಥದ್ದೇನೂ ಇಲ್ಲ, ಮತ್ತು ದಿನ ರಿವೈಸ್ ಆದಂಗೂ ಆಗೋದು, ಅದೊಂದು ದೊಡ್ಡ ಹೆಲ್ಪ್ ಆಯಿತು. ಮತ್ತು ಸಂಜೆ 6:30 ಆಗೋದು ಬೋರ್ಡಿಂಗ್ ಹೋಗೋದು. 7 ಅಷ್ಟೊತ್ತಿಗೆ ಐ ಸ್ಟಾರ್ಟ್ ಸ್ಟಡಿಂಗ್ ಅಗೇನ್ ಅಂಟಿಲ್ 11. ಅರ್ಧ ಗಂಟೆ ಊಟಕ್ಕೆ ಬ್ರೇಕ್ ಅಷ್ಟೇ.
ಚೆನ್ನಾಗಿತ್ತು, ಒಂಥರ 2 years ಎಕ್ಸ್ಪೀರಿಯನ್ಸು. ಓದೋದ್ರ ಜೊತೆ ಎಲ್ಲ ಬರೀ ಓದೋದೇ ಲೈಫಲ್ಲ, ಬೇರೆದೂ ಬೇರೆ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಸ್ವಲ್ಪ ಹೆಂಗೆ ಲೈಫ್ ಫೇಸ್ ಮಾಡಬೇಕು ಅನ್ನೋದನ್ನ ಕಾಲೇಜ್ ಹೇಳ್ಕೊಡ್ತು. ಸೊ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಂಗೆ ಅನಿಸ್ತದೆ ಬೀಯಿಂಗ್ ಅ ಡಿಸ್ಟ್ರಿಕ್ಟ್ ಟಾಪರ್ ಆಫ್ ಚಿಕ್ಕಮಗಳೂರು? ಆಬ್ವಿಯಸ್ಲಿ ತುಂಬ ಖುಷಿ ಆಗ್ತಾ ಇದೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಮಾರ್ಕ್ಸ್ ಬರುತ್ತೆ ಅಂತ. ಐ ಆಮ್ ರಿಯಲಿ ಹ್ಯಾಪಿ. ಇದಕ್ಕಿಂತ ಜಾಸ್ತಿ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಓಕೆ, 593. ಎಸ್. ಓಕೆ, 7 ಮಾರ್ಕ್ಸ್ ಎಲ್ಲೋಯ್ತು? 7 marks, 4 in English, 1 in Kannada and 2 in chemistry. Congratulations. Thank you, sir.